ಭೂತವಿಲ್ಲ. ಹಲೋ ಹಲೋ, ನಾನ್ ದೆವ್ವ ಅಲ್ಲ ಮೇಡಮ್, ದೆವ್ವಾಗಿ ಹಿಂಗೆಲ್ಲ ಸುಳ್ಳು ಹೇಳ್ಬಾರ್ದು ಮೇಡಮ್. ನೀವು ಡಯಾಬಿಟಿಸ್ ಪೇಷಂಟ್ ಮೇಡಮ್. ನಾನು ಸಾಕು ಸುಮ್ನಿರು. ದೆವ್ವ ಅಂತೆ ದೆವ್ವ, ಹೋಗಿಲಿಂದ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಫ್ಲಾಟ್ ಸಮಸ್ಯೆನೇ ಬೇಡ ಮೇಡಮ್. ಬೈಕ್ ಉಲ್ಟಾ ಬಂದ್ಬಿಡ್ತು. ದೇವ ನಮ್ಮ ಹತ್ರಕ್ಕೆ ಬರ್ತಾ ಇದೆ. ಬೇಕಾದ್ರೆ ಫ್ಲಾಟ್ ಖಾಲಿ ಮಾಡ್ಬಿಡ. ಅಡ್ವಾನ್ಸ್ ಕೇಳಲ್ಲ. ಸಾಕು ಸುಮ್ನೆ ಇರ್ತೀರಾ ಎಲ್ಲಾರು. ನಾನ್ ದೆವ್ವ ಅಲ್ಲ. ನೀನ್ ದೆವ್ವನೇ, ಸುಳ್ಳು ಹೇಳ್ತಿದ್ಯಾ? ಮತ್ತೆ ಫೋಟೋಲಿ ಇರೋದು ಯಾರು? ಮತ್ತೆ ಸೂಸೈಡ್ ಮಾಡ್ಕೊಂಡು ಯಾರು? ನಮ್ಮ ಅಕ್ಕ. ನಮ್ದೊಂದು ಚಿಕ್ಕ ಹಳ್ಳಿ. ನಾನು ಅಕ್ಕ ಇಬ್ರು ಅವಳಿ ಜವಳಿ. ನಾವು ಚಿಕ್ಕವರಿರುವಾಗ್ಲೇ ಅಮ್ಮ ತೀರ್ಕೊಂಡ್ರು. ಆ ಕೊರಗು ನಮ್ಮನ್ನು ಯಾವತ್ತೂ ಬಾಧಿಸ್ದೇ ಇರೋ ಥರ ಅಪ್ಪ ನಮ್ಮನ್ನು ನೋಡ್ಕೊಂಡ್ರು. ಅಕ್ಕ ಸಂಸ್ಕಾರ, ಆಚಾರ, ವಿಚಾರಗಳನ್ನ ತುಂಬ ಗೌರವಿಸ್ತಾ ಇದ್ಲು. ನಾನು ಅದಕ್ಕೆ ತದ್ವಿರುದ್ಧ. ಯಾವಾಗಲೂ ತಮಾಷೆ ಮಾಡಿಕೊಂಡು ಅವಳನ್ನ ರೇಗಿಸ್ತಿರ್ತಿದ್ದೆ. ಚಿಕ್ಕಂದಿಂದಲೂ ನಾನು ಅಕ್ಕನ ನೆರಳಾಗಿ ಅವಳೊಟ್ಟಿಗೆ ಬೆಳೆದೆ. ಆ ನಮ್ಮ ತಮಾಷೆ, ಹರಟೆ, ಖುಷಿ, ಸಡಗರಕ್ಕೆಲ್ಲ ಅದ್ಯಾರ ದೃಷ್ಟಿ ತಾಗ್ತೋ ಏನೋ. ನಾನು ಅವಳನ್ನ ಬಿಟ್ಟು ಹೈಯರ್ ಸ್ಟಡೀಸ್ಗೋಸ್ಕರ US ಹೋಗ್ಬೇಕಾಯ್ತು. ಅದಾದ್ಮೇಲೆ ಸ್ವಲ್ಪ ದಿನದಲ್ಲೇ ಅಕ್ಕಂಗೆ ಬೆಂಗಳೂರಲ್ಲಿ ಒಂದು ಕಂಪ್ನಿಲಿ ಕೆಲಸ ಸಿಕ್ತು. ಅಬ್ರಾಡಲ್ಲಿದ್ದ ನನಗೆ ಅಕ್ಕನ ಸಾವಿನ ಸುದ್ದಿ ಕೇಳಿ ತುಂಬ ಶಾಕ್ ಆಯ್ತು. ತಕ್ಷಣ ಹೊರಟು ಬಂದೆ. ಅಪ್ಪ ಏನಾಗೋಯ್ತಪ್ಪ ಇದು? ಇಲ್ಲಿ ತನಕ ಬರೋವರೆಗೂ ಕೇಳಿದೆಲ್ಲ ಸುಳ್ಳಾಗಿರ್ಲಿ ಅಂತ ಬಾಗ್ಲಿಗೆ ಬಂದ ತಕ್ಷಣ ಅಕ್ಕ ರಿಸೀವ್ ಮಾಡ್ತಾಳೆ ಅನ್ಕೊಂಡೆಪ್ಪ. ಅಕ್ಕನ ಸಾವಿಗೆ ಕಾರಣ ಆದವ್ರ ಮೇಲೆ ಪ್ರತೀಕಾರ ತಗೊಳ್ಳೇಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಅದಕ್ಕೋಸ್ಕರ ಬೆಂಗಳೂರಿಗೆ ಬರಬೇಕಾದ್ರೆ ಬಸ್ಸಲ್ಲಿ ನೀವು ಸಿಕ್ಕಿದ್ರಿ. ಅಕ್ಕನ ಅಡ್ರೆಸ್ ಹುಡ್ಕೊಂಡು ಫ್ಲ್ಯಾಟಿಗೆ ಬಂದಾಗಲೂ ನಿಮ್ಮನ್ನು ನೋಡಿದೆ. ನಿಮಗೆ ಕಾಫಿ ಮಾಡೋಕ್ಕೆ ಹೇಳಿ ಅಕ್ಕನ ಸಾವಿಗೆ ಇಲ್ಲೇನಾದರೂ ಕ್ಲೂ ಸಿಗಬಹುದೇನೋ ಅಂತ ಹುಡುಕಾಡ್ದೆ. ಆ ಕಾರಣಕ್ಕೆ ನಾನು ಆಗಾಗ ಇಲ್ಲಿಗೆ ಬರ್ತಾ ಇದ್ದೆ. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಆಮೇಲೆ ಪರಿಚಯ ಇರೋರ ಮುಖಾಂತರ ನಾನು ಡಿಪಾರ್ಟ್ಮೆಂಟಲ್ಲಿ ವಿಚಾರಿಸಿದೆ. ಅಂಜಲಿ ಅವರೇ, ನಾನು ನಿಮ್ಮ ಅಕ್ಕನ ಫ್ರೆಂಡ್ನ ಮೀಟ್ ಮಾಡಿದ್ದೆ. ಅವ್ರು ಹೇಳೋ ಪ್ರಕಾರ ನಿಮ್ಮ ಅಕ್ಕಂಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ. ಅವನ ಹೆಸರು ಮಧು ಅಂತ. ಗೊತ್ತು, ಮೀಟ್ ಮಾಡಿದ್ದೀನಿ. ಮೀಟ್ ಮಾಡಿದ್ರಾ? ಎಲ್ಲಿ? ಜೈಲಲ್ಲಿ. ಜೈಲಲ್ಲ?